ಆಗಲಮ್ಮ ಅಪ್ಲೈ ಮಾಡಿ ನನಗೆ ತೋರಿಸಿ. ನಮಸ್ತೆ ಮೇಡಮ್, ನನ್ನ ತಂದೆಯವರು ಬಂದ್ಬಿಟ್ಟು ಉಡುಪಿಯಲ್ಲಿ 5 ಕ್ಷೇತ್ರ ಕೂಡ ನಾವು ಕಳ್ಕೊಂಡಿದ್ದೀವಿ. ಸಮಸ್ಯೆ ಏನಂದರೆ ಅಲ್ಲಿ ಯಾರು ಕ್ಯಾಂಡಿಡೇಟ್ ನಿಂತಿದ್ದಾರೋ ಯಾರನ್ನು ಭೇಟಿ ಮಾಡ್ತಾರೆ. 80% ಜನ ಕಾಂಗ್ರೆಸ್ಸಿಗೆ ವೋಟ್ ಹಾಕ್ತಾ ಇದ್ದಿದ್ದು ಮುಸ್ಲಿಮ್ಸ್ 80-90. ಈಗ ಹೇಗಿದೆ 80% BJPಗೆ ಹಾಕ್ತಾ ಇದ್ದಾರೆ, 20% ಕಾಂಗ್ರೆಸ್ ಕಡೆ ಇದೆ. ಈಗ MLA ನಿಂತು ಸೋತವರು ನಾವು ಸೋತಿದ್ದೀವಿ ಯಾಕೆ ಹೋಗಬೇಕು ಅಂತ ಇದ್ದಾರೆ. ಹಂಗೆ ಆಗಬಾರ್ದು. ದಯವಿಟ್ಟು ಆ ಎಲ್ಲ ಕ್ಷೇತ್ರ ತಾವು ಅಲ್ಲಿ ಉಸ್ತುವಾರಿ ಸಚಿವರಂತ ನಾನು ನಿಮ್ಮ ಹತ್ರ ಕಂಪ್ಲೇಂಟ್ ಕೊಡ್ತೇನೆ. ಯಾವುದೇ ಆದ್ರೂ ಅವರನ್ನು ಕರೆಸಿ ಒಂದು ಮೀಟಿಂಗ್ ಮಾಡಿ ಒಂದು ಟೀಮ್ ಮಾಡೋದು ಒಳ್ಳೆಯದು, ಸೂಕ್ತ ಅನಿಸುತ್ತೆ. ನೀವು ಉಸ್ತುವಾರಿ ಆಗಿದೆ ಕೇಳ್ತಾ ಇದ್ದೀನಿ. ಸರಿ. ಮತ್ತು ಎಲ್ಲದಕ್ಕೆ ನನಗೆ ಒಂದು ಮೇನ್ ಕಾಂಗ್ರೆಸ್ ಒಂದು ಪೋಸ್ಟಿಗೆ ಒಂದು ನೋಡಿ ಮೇಡಮ್. ನಾನು ಅಧ್ಯಕ್ಷ ಹತ್ರ ಮಾತಾಡ್ತೀನಮ್ಮ. ಎಷ್ಟು ವರ್ಷ ಆಯಿತು ಕಾಂಗ್ರೆಸ್ನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ? ನಾನು ಇವರಿದ್ರಲ್ಲ ಯಾರು ರೋಷನ್ ಬೇಗ್ ಅವರು ಇರುವಾಗ ತುಂಬ ಕೆಲಸ ಮಾಡಿದ್ದೇನೆ. ಮಗು ಚಿಕ್ಕವನಿದ್ದ, ನನ್ನ ಮಗ ಇಂಟರ್ನ್ಯಾಷನಲ್ ಸ್ವಿಮ್ಮರ್ ಅವನಿಗೆ ಬೆಳೆಸೋ ಉದ್ದೇಶಕ್ಕೆ ನಾನು ಅದನ್ನು ದೂರ ಆಗಿದೆ. ಮತ್ತು ಪುನಃ ಬಂದಿದ್ದೇನೆ ನಾನು. ಅದಕ್ಕೆ ನನಗೆ ಯಾವ್ದಾದ್ರು ಈಗ ಸದ್ಯಕ್ಕೆ ಏನಂತ ಕೆಲಸ ಮಾಡಿದ್ದೀನಿ. ನಾನು ಸೆಕ್ರೆಟರಿ ಆಗಿದ್ದೇನೆ, ಡಿಸ್ಟ್ರಿಕ್ಟ್ ಸೆಕ್ರೆಟರಿ ಆಗಿದ್ದೀನಿ ಇದು ಸ್ಟೇಟಿಗೆ. ಹಾಗಾದರೆ ಮೊದಲು ಮಹಿಳಾ ಕಾಂಗ್ರೆಸ್ನಲ್ಲಿ ಕೆಲಸ ಮಾಡಿ ಅಮ್ಮ, ಆಮೇಲೆ ಮೇನ್ ಕಾಂಗ್ರೆಸ್ನಲ್ಲಿ ಕೆಲಸ ಮಾಡಿ. ನಾನು ಖಂಡಿತವಾಗ್ಲೂ ಸೌಮ್ಯ ರೆಡ್ಡಿ ಹತ್ರ ನಾನು ಮಾತು ಖಂಡಿತ ಆಗ. ಥ್ಯಾಂಕ್ ಯು. ಧನ್ಯವಾದಗಳು. ಈಗ ತಾವು ಯಾರು ಪ್ರಶ್ನೆ ಮುಂದುವರಿಸುವುದು ಇಲ್ಲ ಅಂದರೆ ಮೇಡಮ್ ಅವರು ತಮ್ಮನ್ನು ಉದ್ದೇಶಿಸಿ ಮಾತಾಡ್ತಾರೆ. ಇಲಾಖೆಗೆ ಸಂಬಂಧಪಟ್ಟಂತೆ ಕೇಳೋದು ಎಂತ ಭಾಗ್ಯ ಅಂತ 2 ಮೇಡಮ್ ಒಂದು ನಿಮಿಷ. ಏನು ಸರ್ ಎಂಥ ಭಾಗ್ಯ ಅಂತ ಇದ್ದೀನಿ. ತುಮಕೂರು ಅದನ್ನ ನೆನ್ಪು ಮಾಡಬೇಕಾ? ಅದು ಈ ಟೈಮ್ ಕೊಡಿ. ಏನು ಕೊಟ್ಟುಬಿಡಿ ಅಂತ. ಸಾಲಗಳು ಪಟ್ಟಣ ಪಂಚಾಯತ್ ಇನ್ನೂ ಆಗಲಿಲ್ಲ. ಯಾವುದು? ನಾಮನಿಗೆ ಸದಸ್ಯರು 3 ಸಲ ಇತ್ತು. ಆಯಿತಾ? ಇದು ಬ್ರಹ್ಮ ಅವರ KDPದು KDP ಮಾಡಿದ್ದೀನಲ್ಲ. ಬ್ರಹ್ಮರದ್ದು ಆಗಲೇ ಇಲ್ಲ. ನಿಮಗೆ ಮತ್ತು ಇವ್ರಿಗೆ ಪ್ರಸಾದ್ ಕಂಚನಿ ಮತ್ತು ಕೊಟ್ಟೋಗಿದ್ದಾರೆ ಅಂತ ಮಾಡಿದ್ದೀನಪ್ಪ. ಎಷ್ಟು ಸಾರಿ ಕಳಿಸ್ಲಿ ನಾನು. ನಿಮ್ಮ ಮನೆಯಲ್ಲಿ ಕೊಟ್ಟಿದ್ದೇನೆ. ಇದೇನಿದೆ? ಹಾಂ ಆಗಲಿ. ಇದು ನಿಮ್ಮ ಹತ್ರ ಕೊಟ್ಟಿದ್ದೇನೆ, ಒರಿಜಿನಲ್ ಕೊಟ್ಟಿದ್ದೇನೆ. ವರ್ಕು ಎಲ್ಲ ಗ್ರಾಮ ಪಂಚಾಯತ್ ಒಂದೊಂದು ವರ್ಕ್ ಹಾಕಿದ್ದೇನೆ. 15 ಪಂಚಾಯತ್ ಇದೆ, 15 ವರ್ಕ್ ಹಾಕಿದ್ದೇನೆ. ಮೇಡಮ್ KDP ಸಾಲಿಗೆ ಪಟ್ಟ ಬಗ್ಗೆ ಅರ್ಜೆಂಟಾಗಿ ಉಡುಪಿ ಈಗ ನಮ್ಮನ್ನೆಲ್ಲ ಉದ್ದೇಶಿಸಿ ನಮ್ಮ ಸಚಿವರು ಮಾತನಾಡಬೇಕು. ಭಾರತ್ ಮಾತಾ ಕಿ ಕಾಂಗ್ರೆಸ್ ಪಕ್ಷಕ್ಕೆ. ಬಂಧುಗಳೇ, ವೇದಿಕೆ ಮೇಲೆ ನನ್ನ ಜೊತೆ ಆಸೀನರಾದಂಥ ನಮ್ಮ ಕಾಂಗ್ರೆಸ್ ಪಕ್ಷದ ಉಪಾಧ್ಯಕ್ಷರು ಅಕ್ಕ ಪದ್ಮಶಾಲಿ ಅವರೇ, ಇನ್ನೋರ್ವ ಉಪಾಧ್ಯಕ್ಷರಾದಂಥ ಸುಧೀಂದ್ರ ಅವರೇ, ಅಮರೇಶ್ ಅವರೇ, BR ನಾಯ್ಡು ಅವರೇ, ವಿಜಯ್ ಮತ್ತಿಕಟ್ಟಿಯವರೇ, ಕಮಲಾಕ್ಷಿ ರಾಜಣ್ಣ ಅವರೇ, ಗಾಂಧಿ ಅಂತಲೇ ಹೇಳ್ತೀನಿ ಸಹೋದರರು ಆದಂಥ ಗಾಂಧಿಯವರೇ, ವಿಜಯ್ ಮತ್ತಿಕಟ್ಟಿಯವರೇ, ನಟರಾಜ್ ಗೌಡ ಅವರೇ, ನಂದಗೋಪಾಲ್ ಅವರೇ, ದೀಪಕ್ ತಿಮ್ಮಯ್ಯ ಸರ್, ಪ್ರಭಾಕರ್ ಅಣ್ಣ, ನಮ್ಮ ನಂದಕುಮಾರ್ ಅವ್ರ ಹೆಸರು ಹೇಳಿದೆ ನಾನು, ಬೆಂಗಳೂರ ಅಧ್ಯಕ್ಷರು ನಂದಕುಮಾರ್ ಅವರು ಹೇಳ್ತೀನಿ. ಅದೇ ರೀತಿ
ನಾನು ಮೊದಲನೇ ಬಾರಿಗೆ ಒಂದು 25 ವರ್ಷದ ಹಿಂದೆ ಕಾಂಗ್ರೆಸ್ ಆಫೀಸ್ಗೆ ಮೊದಲನೇ ಬಾರಿಗೆ ಬಂದಾಗ ನನಗೆ ಗೊತ್ತಿರಲಿಲ್ಲ ಯಾರಿಗೆ ಭೇಟಿ ಮಾಡಬೇಕು ಏನು ಮಾಡಬೇಕು ಅಂತ ಹೇಳಿ. ನಾನು ಮೊದಲನೇ ಬಾರಿಗೆ ಬಂದಾಗ ನಾನು KPCC ಸೆಕ್ರೆಟ್ರಿಗಳಾದಂಥ ನಾರಾಯಣ್ ಸರ್ ಚೇಂಬರ್ಗೆ ಹೋದೆ. ಅದಕ್ಕೆ ನಾನು ಇವತ್ತಿನವರೆಗೂ ಅವ್ರಿಗೆ, ನಾನು ಮುಂಚೆನೂ ಅವ್ರಿಗೆ ಕಾರ್ಯಕರ್ತೆ ಇದ್ದಾಗನೂ ಕೂಡ ನಾರಾಯಣ್ ಸರ್ ಅಂತ ಹೇಳ್ತಾ ಇದ್ದೆ. ಇವತ್ತು ಮಂತ್ರಿ ಆದಾಗಲೂ ಕೂಡ ಅವ್ರಿಗೆ ನಾರಾಯಣ್ ಸರ್ ಅಂತಲೇ ನಾನು ಯಾವತ್ತಿದ್ರೂ ಅವ್ರನ್ನ ಕರಿತೀನಿ. ಯಾಕಂದರೆ ಆ ಒಂದು ಆತ್ಮೀಯತೆ. ಬಂಧುಗಳೇ, ಕಳೆದ 2 ವರ್ಷದಲ್ಲಿ ಮಂತ್ರಿ ಆದಮೇಲೆ ಸುಮಾರು ಬಾರಿ ನಮ್ಮ ದೇವಸ್ಥಾನ ಅಂತಲೇ ನಾವು ಯಾವತ್ತಿದ್ರೂ ಹೇಳ್ತಾ ಇರ್ತೀವಿ. ಕಾಂಗ್ರೆಸ್ ಪಕ್ಷದ ಆಫೀಸು ಅಂದರೆ ನಮಗೆಲ್ಲರಿಗೂ ಒಂದು ದೇವಸ್ಥಾನ ಇದೆ. ಸಾಮಾನ್ಯ ರೈತರ ಕುಟುಂಬದಲ್ಲಿ ಹುಟ್ಟಿದಂಥ ನನಗೆ ಒಂದಲ್ಲ ಎರಡಲ್ಲ 4 ಬಾರಿ ಟಿಕೆಟನ್ನು ಕೊಟ್ಟು 2 ಬಾರಿ ಸೋತರೂ ಕೂಡ ಪಕ್ಷ ಕಾರ್ಯಕರ್ತರು ಮುಖಂಡರು ಒಬ್ಬ ಮಹಿಳೆಯ ಬೆನ್ನಿಗೆ ನಿಂತ್ಕೊಂಡು ಇವತ್ತು ಇಡೀ ರಾಜ್ಯದಲ್ಲಿ ಇಡೀ ದೊಡ್ಡ ಕ್ಯಾಬಿನೆಟ್ನಲ್ಲಿ ಒಬ್ಬಳೇ ಮಹಿಳೆಗೆ, ಯಾಕಂದರೆ ಅವಕಾಶ ಬಹಳ ಕಡಿಮೆ ನಮ್ಮಲ್ಲಿ ಮಹಿಳೆಯರಿಗೆ ಕೂಡ, ಒಬ್ಬಳೇ ಮಹಿಳೆಯನ್ನು ಕ್ಯಾಬಿನೆಟ್ ದರ್ಜೆಯ ಮಂತ್ರಿ ಮಾಡಿ ರಾಜ್ಯದ ಜನರ, ಕ್ಷೇತ್ರದ ಜನರ, ತಮ್ಮೆಲ್ಲರ ಒಂದು ಸೇವೆಯನ್ನು ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಂಥ KPCC ಅಧ್ಯಕ್ಷರಾದಂಥ ಮಾನ್ಯ DK ಶಿವಕುಮಾರ್ ಸಾಹೇಬರಿಗೆ ಮತ್ತು ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬ್ರಿಗೆ ಮೊದಲನೇದಾಗಿ ನಾನು ಧನ್ಯವಾದವನ್ನು ತಿಳಿಸ್ತಾ, ಇವತ್ತು ಬಹಳ ದಿನದಿಂದ ನಾನು ಬಂದು ತಮ್ಮೆಲ್ರಿಗೂ ಭೇಟಿ ಆಗೋಣ. ಯಾಕಂದರೆ ತಾವು ಆಫೀಸ್ಗೆ ಬರ್ತಾ ಇರ್ತೀರಾ, ಮನೆಗೂ ಬರ್ತಾ ಇರ್ತೀರಾ, ಸುಮಾರು ಕಾರ್ಯಕ್ರಮದಲ್ಲಿನೂ ಭೇಟಿಯಾಗಿರ್ತೀವಿ, ಫೋನ್ ಮುಖಾಂತರ ಕೂಡ ತಾವೆಲ್ಲ ಮಾತನಾಡ್ತಾ ಇರ್ತೀರಾ. ಆದರೆ ಅಫಿಷಿಯಲ್ ಆಗಿ ಬಂದು ಕಾರ್ಯಕರ್ತರನ್ನ ಭೇಟಿ ಆಗಬೇಕಂತ ಸುಮಾರು ಬಾರಿ ನಾನು ಡೇಟನ್ನು ಕೇಳಿದಾಗ ಒಮ್ಮೆ KPCC ಡೇಟ್ ಹೊಂದ್ತಾ ಇರಲಿಲ್ಲ, ಒಮ್ಮೆ ನನ್ನ ಡೇಟ್ ಹೊಂದ್ತಾ ಇರಲಿಲ್ಲ. ಮತ್ತು ಇತ್ತೀಚೆಗೆ ಏನು ಒಂದು ದುರ್ಘಟನೆ ತಮಗೆಲ್ಲರಿಗೂ ಗೊತ್ತಿದೆ, 4 ತಿಂಗಳ ಹಿಂದೆ ಒಂದು ದುರ್ಘಟನೆ ಆಯಿತು. ತಮ್ಮೆಲ್ಲರ ಆಶೀರ್ವಾದ, ದೇವರ ಆಶೀರ್ವಾದದಿಂದ ಮತ್ತೆ ಜನರ ಸೇವೆ, ನಿಮ್ಮ ಸೇವೆ ಮಾಡಬೇಕಂತ ಬದುಕಿ ನಿಮ್ಮ ಎದುರುಗಡೆ ಬಂದು ಕೂತ್ಕೊಂಡು ಭಾಳ ಸಂತೋಷ ಆಗ್ತಾ ಇದೆ. ನಾನು ಮೊದಲೇ ಹೇಳಿದ ಹಾಗೆ ಪ್ರಾಮಾಣಿಕವಾಗಿ ಒಬ್ಬ ಕಾರ್ಯಕರ್ತೆಯಾಗಿ, ಪಕ್ಷದ ಸಾಮಾನ್ಯ ಕಾರ್ಯಕರ್ತೆಯಾಗಿ ನಾನು ನನ್ನ ರಾಜಕೀಯ ಜೀವನವನ್ನು ಶುರು ಮಾಡಿದೆ 1998ನಲ್ಲಿ. ಅದಾದಮೇಲೆ 1999ನಲ್ಲಿ ಈ ಒಂದು ಪಾಂಚಜನ ಯಾತ್ರೆಯಲ್ಲಿ ಏನು SM ಕೃಷ್ಣ ಸಾಹೇಬ್ರು ಅವಾಗ ಅಧ್ಯಕ್ಷರಿದ್ದರು, ಗುಲಾಬ್ ನಬಿ ಆಜಾದ್ ಅವರು ಅವಾಗ ನಮ್ಮ ಇನ್ಚಾರ್ಜ್ ಜನರಲ್ ಸೆಕ್ರೆಟರಿ ಇದ್ದರು. ಅವರು ಬೆಳಗಾವಿಗೆ ಬಂದಾಗ ಏನು ನಾವು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.